ನಮಸ್ಕಾರ. ಹರಳಯ್ಯ ನ್ಯೂಸ್ಗೆ ಸ್ವಾಗತ. ಇಲ್ಲಿ ಸತ್ಯವು ಸುದ್ದಿಯಾಗಿದೆ. ಇಂದು ವಿಜಯಪುರದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ನಮ್ಮ ರಾಷ್ಟ್ರೀಯ ಮಹಿಳೆ, ವೀರ ಮಹಿಳೆಯಾದಂತಹ ಕಿತ್ತೂರು ಚೆನ್ನಮ್ಮ ಅವರ ಮೂರ್ತಿಯನ್ನು ಲೋಕಾರ್ಪಣೆ ಮಾಡುವುದಕ್ಕೋಸ್ಕರ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಸ್ವಾತಂತ್ರ್ಯ ಅಭಿಮಾನಿಗಳು, ಎಲ್ಲ ಸಮಾಜದ ಜನರು ಕೂಡಿಕೊಂಡು ಇವತ್ತು ಜಂಬಿಗಿಯಿಂದ ರಥಯಾತ್ರೆ ಮುಖಾಂತರ ಜ್ಯೋತಿಯನ್ನು ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ದಲ್ಲಿ ಇರುವಂತ ಚೆನ್ನಮ್ಮನ ಮೂರ್ತಿ ಕಳೆದ ಹಲವಾರು ವರ್ಷದಿಂದ ಅಲ್ಲಿಯೇ ನಿಂತದ ಕಾರಣಕ್ಕಾಗಿ ಎಲ್ಲ ಜನ ಆಗ್ರಹ ಮಾಡಿದ್ರು. ಅದು ಲೋಕಾರ್ಪಣೆ ಮಾಡುವಂತ ಅವಕಾಶ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಅದು ಒದಗಿ ಬಂದಿದ್ದು ಒಂದು ಸಂಯೋಗ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಕಾರಣ ಏನಂದ್ರೆ, ಕಳೆದ 2-3 ವರ್ಷದಿಂದ ನಾವು ಈ ಮೂರ್ತಿ ಲೋಕಾರ್ಪಣೆ ಮಾಡುವುದಕ್ಕೋಸ್ಕರ ಜನರಲ್ಲಿ ಒತ್ತಾಯ ಮಾಡಿದೆವು, ಸರ್ಕಾರಕ್ಕೆ ಒತ್ತಾಯ ಮಾಡಿದೆವು, ಜನ ಎಲ್ಲ ಕೂಡಿ. ಆದ್ರೆ ಅದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲರು ಬಹಳ ಮುತುವರ್ಜಿ ವಹಿಸಿ ಆ ಚೆನ್ನಮ್ಮನ ಮೂರ್ತಿಗೆ ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದು ಮೂರ್ತಿ ಅನಾವರಣ ಮಾಡ್ತಾ ಇಲ್ಲ, ಸಂಗೊಳ್ಳಿ ರಾಯಣ್ಣ ಪುನಃ ಬಂದು ಕಿಶನ್ ನಮ್ಮ ಚೆನ್ನಮ್ಮನ ಮೂರ್ತಿಯನ್ನು ಲೋಕಾರ್ಪಣೆ ಮಾಡ್ತಿದ್ದಾನೆ ಅಂತ ಹೇಳಿ ನಮ್ಮ ಎಲ್ಲ ಜನರ ಭಾವನೆ ಆಗಿದೆ. ಆ ಕಾರಣಕ್ಕಾಗಿ ಈ ವಿಜಯಪುರ ಜಿಲ್ಲೆಯ ಎಲ್ಲ ಸ್ವಾತಂತ್ರ್ಯ ಪ್ರಿಯರು, ಎಲ್ಲ ಸಮಾಜದವರು ಈ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಪಾದಯಾತ್ರೆ ಮುಖಾಂತರ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅದು ಲೋಕಾರ್ಪಣೆ ಮಾಡ್ಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಪಾದಯಾತ್ರೆ ಮುಖಾಂತರ ಹೊರಟಿದ್ದೇವೆ. ಜನರ ಹರ್ಷೋದ್ಗಾರದೊಂದಿಗೆ, ಜೈಕಾರದೊಂದಿಗೆ ನಾವು ಇವತ್ತು ಬಸ್ ಸ್ಟ್ಯಾಂಡ್ ಮುಟ್ತಾ ಇದ್ದೇವೆ. ಧನ್ಯವಾದಗಳು.
ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ जय जय जगन्नाथ।
ಒಟ್ನಾಡು ಎಂಬಿಗೆಯ ಆಗಮಿಸಿದ ವೀರ ಜ್ಯೋತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಈ ನಾಡಿನ ನೀರಾವರಿ ಭಗೀರಥರಾದಂತಹ ಎಂಬಿ ಪಾಟೀಲ್ ಸಾಹೇಬರೀಗ ಹಾಗೂ ಅವರ ನೇತೃತ್ವದಲ್ಲಿ ಎಲ್ಲ ಹಿರಿಯರು ಅದನ್ನು ಈಗ ಸ್ವಾಗತ ಮಾಡಿಕೊಂಡರು. ಕಿತ್ತೂರು ಚೆನ್ನಮ್ಮನ ವಂಶಜರಾದ, ಕಿತ್ತೂರು ಚೆನ್ನಮ್ಮನ ಬಂಧುಗಳಾದ ಒಟ್ನಾಡು ಕೆಂಬಿಗೆ ಓಡೋಟ ಆಗಮಿಸಿದ ವೀರ ಜ್ಯೋತಿಯನ್ನ ಕಿತ್ತೂರು ಚೆನ್ನಮ್ಮ ಮೂರ್ತಿಯ ಮುಂಭಾಗದಲ್ಲಿ ಈ ನಾಡಿನ ಶ್ರೇಷ್ಠ, ಈ ನಾಡಿನ ಜನಪ್ರಿಯ ನಾಯಕರಾದಂತಹ ಎಂಬಿ ಪಾಟೀಲ್ ಸಾಹೇಬರು ಆ ಜ್ಯೋತಿಯನ್ನು ಸ್ವಾಗತ ಮಾಡಿಕೊಳ್ಳುವಂತ ಮುಖಾಂತರ ಈ ಎಲ್ಲ ಸಭೆಗೆ ಆ ಜ್ಯೋತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಬರಮಾಡಿಕೊಳ್ತಾ ಇದ್ದಾರೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮನ ವೀರ ಜ್ಯೋತಿ. ಈ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯೊಂದಿಗೆ ಜ್ಞಾನ ಗಂಗೆಯನ್ನು ಪ್ರವಹಿಸಿದ ದಿವ್ಯ ಚೇತನ ಲಿಂಗೈಕ್ಯ BM ಪಾಟೀಲರ ಪರಿಪಕ್ವ ರಾಜಕಾರಣದಲ್ಲಿ ಪುಟಗೊಂಡ ಅಪ್ಪಟ ಬಂಗಾರವೇ ಶ್ರೀ MB ಪಾಟೀಲರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಯಾಗಿ 1910ರಲ್ಲಿ ಜನ್ಮ ತಳೆದ ಶಿಕ್ಷಣ ಸಂಸ್ಥೆ ನಾಡಿನ ಶೈಕ್ಷಣಿಕ ಹಸಿವನ್ನು